ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಅಮೆರಿಕ ಸೇನೆ ಮೇಲೆ ಸರ್ಪ್ರೈಸ್ ಅಟ್ಯಾಕ್ ಮಾಡಿದೆ. ಮತ್ತೊಂದು ಕಡೆ ಸೌದಿ ಮತ್ತು ಅಮೆರಿಕ ಇಬ್ಬರು ಸೇರಿಕೊಂಡು ಇರಾಕ್ನಲ್ಲಿ ಬಾಂಬಿಂಗ್ ಮಾಡಿದ್ದಾರೆ. ಅತ್ತ ಪಾಕಿಸ್ತಾನ ಕುವೈತ್ ಜೊತೆಗೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದ್ದು, ಇತ್ತ ಇಸ್ರೇಲ್ ಇರಾನ್ಗೆ ದಮ್ಮಿದ್ರೆ ಹೊಡಿರಿ, ನಾವು ನಿಮ್ಮ ಮೇಲೆ ದಾಳಿಗೆ ಸಹಾಯ ಮಾಡ್ತಾ ಇದ್ದೀವಿ, ಏನು ಮಾಡ್ತೀರಾ ಅಂತ ಓಪನ್ ಚಾಲೆಂಜ್ ಮಾಡಿದೆ. ಎಲ್ಲವನ್ನ ಡೀಟೇಲ್ ಆಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಎಲ್ಲಕ್ಕಿಂತ ಮೊದಲು ನಮ್ಮ ಗಡಿಯಲ್ಲಿ ಆಗ್ತಿರೋ ಜಮಾವಣೆ ಬಗ್ಗೆ ಮಾಹಿತಿ ಪಡ್ಕೊಳ್ಳೇಬೇಕು. ಭಾರತದ ಪೂರ್ವ ಗಡಿಯಲ್ಲಿ ಚೈನಾ ದೊಡ್ಡ ಮಟ್ಟದಲ್ಲಿ ಸೇನಾ ನಿಯೋಜನೆ ಮಾಡ್ತಿರೋ ವಿಚಾರ ಬೆಳಕಿಗೆ ಬಂದಿದೆ. ಅದರಲ್ಲೂ ಚೀನಾ ಸೇನೆ ತನ್ನ 5ನೇ ತಲೆಮಾರಿನ J-20 ಸ್ಟೆಲ್ತ್ ಫೈಟರ್ ಜೆಟ್ ಮೈಟಿ ಡ್ರ್ಯಾಗನ್ ಅನ್ನ ಭಾರತ ಗಡಿಗೆ ತಂದು ನಿಲ್ಲಿಸಿಕೊಂಡಿದೆ. ಸ್ಯಾಟಲೈಟ್ ಚಿತ್ರಗಳ ಮೂಲಕ ಈ ಮಾಹಿತಿ ಹೊರಬಿದ್ದಿದೆ. ಹೋಟನ್ ಏರ್ಬೇಸ್ನಲ್ಲಿ 7 J-20 ಹಾಗೂ ಟಿಬೆಟ್ನ ಡಾಮ್ಕ್ಸಂಗ್ ಏರ್ಬೇಸ್ನಲ್ಲಿ 4 ಯುದ್ಧ ವಿಮಾನಗಳು ಕಂಡುಬಂದಿವೆ. ಹೋಟನ್ ಏರ್ಬೇಸ್ ನಮ್ಮ ಭಾರತದ ಲೇನಿಂದ ಕೇವಲ 389 ಕಿಲೋಮೀಟರ್ ದೂರದಲ್ಲಿದೆ. ಡಾಮ್ಕ್ಸಾಂಗ್ ಏರ್ಬೇಸ್ ಅರುಣಾಚಲ ಪ್ರದೇಶದ ತವಾಂಗ್ನಿಂದ ಬರೀ 344 ಕಿಲೋಮೀಟರ್ ದೂರದಲ್ಲಿದೆ. ಭಾರತದ ಗಡಿಗೆ ಎದುರಾಗಿ ಚೀನಾ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ಟೆಲ್ತ್ ಫೈಟರ್ಗಳನ್ನು ನಿಯೋಜನೆ ಮಾಡ್ತಿರೋದು ಇದೇ ಮೊದಲು. ಹೀಗಾಗಿ ಭಾರತಕ್ಕೆ ಇದು ದೊಡ್ಡ ಸವಾಲು. ಯಾಕಂದರೆ J-20 ಯುದ್ಧ ವಿಮಾನಗಳು ಚೀನಾ ಹೇಳ್ಕೊಳ್ಳೋ ಪ್ರಕಾರ ಶತ್ರುಗಳ ರೆಡಾರ್ಗೆ ಈಸಿಯಾಗಿ ಸಿಕ್ಕಿ ಬೀಳದ ಅತ್ಯಾಧುನಿಕ ಸ್ಟೆಲ್ತ್ ಟೆಕ್ನಾಲಜಿಯ ವಿಮಾನಗಳು. ಸದ್ಯಕ್ಕೆ ಭಾರತದ ಬಳಿ ಇಂತಹ 5th ಜನರೇಷನ್ ಸ್ಟೆಲ್ತ್ ಫೈಟರ್ಗಳು ಇಲ್ಲ. ಅಷ್ಟೇ ಅಲ್ಲ, ಚೀನಾ ವರ್ಷಕ್ಕೆ 125ಕ್ಕೂ ಅಧಿಕ ಹೆಚ್ಚು J-20 ವಿಮಾನಗಳನ್ನು ಆಟ ಸಾಮಾನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಆ ಸ್ಕೇಲ್ನಲ್ಲಿ 2019ರಲ್ಲಿ ಕೇವಲ 50 J-20 ಹೊಂದಿದ್ದ ಚೈನಾ 2026ರ ಹೊತ್ತಿಗೆ ಉಸಿರು ಬಿಗಿ ಹಿಡಿದುಕೊಳ್ಳಿ 500 J-20 ಮೈಟಿ ಡ್ರ್ಯಾಗನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಮಾಡಿಟ್ಕೊಂಡಿದೆ. 2030ರ ವೇಳೆಗೆ 1,000 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ರಾಶಿ ಹಾಕೊಳ್ಳೋಕೆ ಪ್ಲಾನ್ ಮಾಡಿಕೊಂಡಿದೆ. ಈ 1000 ವಿಮಾನಗಳಲ್ಲಿ ಹೆಚ್ಚಿನ ವಿಮಾನಗಳು ತೈವಾನ್ ಮತ್ತು ಭಾರತದ ವಿರುದ್ಧವೇ ನಿಯೋಜನೆ ಆಗ್ತಿರೋದು. ಇನ್ನು ಚೀನಾದ ಈ ವಿಮಾನ ನಿಯೋಜನೆ ಬಗ್ಗೆ ಭಾರತದ ರಕ್ಷಣಾ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಚೀನಾದ ಈ ನಿಯೋಜನೆ ಕೇವಲ ಎಚ್ಚರಿಕೆಯಲ್ಲ, ಇದು ಭಾರತದ ವಿರುದ್ಧ ಅವರ ಕಾಯಂ ರಣತಂತ್ರ ಅಂತ ಮಾಜಿ ಪೈಲಟ್ ಕೂಡ ಆಗಿರೋ ಸಮೀರ್ ಜೋಶಿ ಹೇಳಿದ್ದಾರೆ. ನ್ಯೂ ಸ್ಪೇಸ್ನ ಸಹ ಸಂಸ್ಥಾಪಕರು. ಹಾಗೆ ಭಾರತ ತನ್ನ 5ನೇ ತಲೆಮಾರಿನ ಯುದ್ಧ ವಿಮಾನದ ಪ್ರಾಜೆಕ್ಟ್ ವೇಗವನ್ನು ಫಾಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಸದ್ಯಕ್ಕಾಗುತ್ತಾ? ಯಾಕಂದ್ರೆ ಭಾರತದ ಸ್ವದೇಶಿ ಸ್ಟೆಲ್ತ್ ಫೈಟರ್ ಜೆಟ್ ಆಮ್ಕಾ ಸೇನೆಗೆ ಸೇರೋಕೆ ಕನಿಷ್ಠ ಇನ್ನೂ 10 ವರ್ಷ ಬೇಕು. ಅಷ್ಟೊತ್ತಿಗೆ ಜಗತ್ತು 6th ಜನರೇಷನ್ ವಿಮಾನ ಮಾಡ್ಕೊಂಡಿರುತ್ತೆ. ಭಾರತ ಸುಖೋಯ್ Su-57 ತರಿಸಿಕೊಳ್ಳಬಹುದು ಅಂತಲೂ ವಿಶ್ಲೇಷಣೆ ಮಾಡ್ತಿದ್ದಾರೆ ಇಲ್ಲಿ. ಆದರೆ ಸುಖೋಯ್ ಅಮೆರಿಕದ F-35ನಷ್ಟು ಸ್ಟೆಲ್ತ್ ಶಕ್ತಿಯನ್ನು ಹೊಂದಿಲ್ಲ. ಅದನ್ನು ಖರೀದಿ ಮಾಡಿದ್ರೂ ಕೂಡ ಅವರು ಕೊಡೋಕೆ ಇನ್ನು 5-6 ವರ್ಷ ಬೇಕು. ಹೀಗಾಗಿ ಸದ್ಯಕ್ಕಂತೂ ಚೀನಾದ 5ನೇ ತಲೆಮಾರಿನ ವಿಮಾನಗಳಿಗೆ ಥಿಯರಿಟಿಕಲಿ ಆನ್ ಪೇಪರ್ ಯಾವುದೇ ಉತ್ತರ ಇಲ್ಲ. ಆನ್ ಪೇಪರ್ ಅಂತ ಯಾಕೆ ಹೇಳ್ತಿದೀವಿ ಅಂದರೆ ಚೈನಾ ಅದನ್ನು ಭಯಂಕರ ಸ್ಟೆಲ್ತ್ ಅಂತ ಹೇಳ್ಕೊಳ್ಳುತ್ತೆ. ಆದರೆ ನಾವು ನೋಡಬೇಕು, ರಷ್ಯಾದೇ ಅಮೆರಿಕದಷ್ಟು ಇಲ್ಲ ಸ್ಟೆಲ್ತ್ ಅಂತ ಹೇಳೋ ಟೈಮ್ನಲ್ಲಿ ಚೈನೀಸ್ದು ಎಷ್ಟಿರುತ್ತೆ ಕ್ವಾಲಿಟಿ ಅಂತ ನಾವು ನೋಡಬೇಕು. ಆ ಸಿಚುವೇಶನ್ ಬರುತ್ತಾ ಭಾರತ ಮತ್ತು ಚೈನಾ ನಡುವೆ? ಸದ್ಯ ಕಾಣಿಸ್ತಿಲ್ಲ, ಬಟ್ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ನಮ್ಮ ಹತ್ರ ಇಲ್ಲ, ಚೀನಾ ಹತ್ರ ಇರೋ ಥರ 5th ಜನರೇಷನ್ ಇಲ್ಲ. 4.5 ಜನರೇಷನ್ ರಫೈಲೇ ನಮ್ಮ ಹತ್ರ ಇರೋದು ದಿ ಬೆಸ್ಟ್ ಅಂತ ಹೇಳಿ. ಆದರೂ ಕೂಡ ಸ್ನೇಹಿತರೆ, ಚೈನಾ ಐಟಮ್ ಅಲ್ವಾ ಅನ್ನೋ ಒಂಚೂರು ಅನುಮಾನದಿಂದ ನೋಡಬಹುದು. ಆದರೆ ಅದು ಸಮಾಧಾನ ಪಡ್ಕೊಳ್ಳೋಕ್ಕಾಗಲ್ಲ. ಅದನ್ನ ಇಟ್ಕೊಂಡು ನಾವು ಯಾವ ಯುದ್ಧದಲ್ಲೂ ಕೂಡ ಸದ್ಯಕ್ಕೆ ಅವ್ರದ್ದೇನು ಸಾಬೀತಾಗಿಲ್ಲ, ಅಥವಾ ನಮಗೆ ಅದ್ರ ಬಗ್ಗೆ ಡೇಟಾ ಇಲ್ಲ ಎಷ್ಟು ಸ್ಟೆಲ್ತ್ ಅದರಲ್ಲಿದೆ ಅಂಥೇಳಿ. ಹಾಗಾಗಿ ನಾವು ಯುದ್ಧ ಆಗಲಿ ಭಾರತ ಚೀನಾ ನಡುವೆ ಟ್ರಯಲ್ ಮಾಡಿ ನೋಡೋಣ ಅಂತ ಕಾಯೋಕ್ಕಾಗಲ್ಲ. ನಾವು ರೆಡಿ ಆಗೋದಾಗಲೇಬೇಕು. ನಮ್ಮ ಹತ್ರ 5th ಜನರೇಷನ್ ಫೈಟರ್ ಜೆಟ್ಗಳು ಅರ್ಜೆಂಟ್ ಆಗಬೇಕು. ಕಳವಳ ವ್ಯಕ್ತಪಡಿಸಿದ ತಕ್ಷಣ ಆಗೋದಿಲ್ಲ. ಗೊತ್ತು ತಾನೇ, ರಾತ್ರಿ ಹೊದ್ದು ಮಲ್ಕೊಂಡಿದ್ದಾಗ ಜಗತ್ತು 5th ಜನರೇಷನ್ ಮಾಡ್ಕೊಂಡ್ಬಿಡ್ತಾ ಜೆಟ್ಗಳನ್ನ. ಕಣ್ಣು ಮುಂದೆನೇ ಎಲ್ಲರೂ ಡೆವಲಪ್ ಮಾಡಿರುತ್ತಾನೆ ಬೇರೆ ರಾಷ್ಟ್ರಗಳು. ನಾವೇನು ಮಾಡ್ತಾ ಇದ್ವಿ? ಅಟ್ಲೀಸ್ಟ್ ಇವಾಗಲಾದರೂ ಕೂಡ ಬೇಗ ಕೆಲಸ ಮಾಡಬೇಕು. ನಾವು 10-20 ವರ್ಷ ನೆಕ್ಸ್ಟ್ ಇವಾಗ ಥಿಂಕ್ ಮಾಡಬೇಕು. ಜಗತ್ತು 5th ಜನರೇಷನ್ ಜೆಟ್ಗಳನ್ನು ಗಳಿಸಿ 10 ವರ್ಷ ಆದಮೇಲೆ ನಾವು ಅದ್ರದ್ದು ಕೆಲಸ ಶುರು ಮಾಡೋದಲ್ಲ. ಇನ್ನು 20 ವರ್ಷ ಬಿಟ್ಟು ಏನು ಬೇಕು ಅದನ್ನು ಇವಾಗ ನಾವು ಕೆಲಸ ಶುರು ಮಾಡಿ ಅದನ್ನು ಎಲ್ಲರಿಗಿಂತ ಮುಂಚೆ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಇಲ್ಲಾಂದರೆ ಕಳವಳ ವ್ಯಕ್ತಪಡಿಸ್ಕೊಂಡಿರ್ತೀವಿ ನಾವು. ಅದನ್ನೇ ಮಾಡ್ತಾ ಇದ್ದೀವಿ ಲಾಸ್ಟ್ ಒಂದು 70-75 ವರ್ಷಗಳಿಂದಲೂ ಕೂಡ. ಇತ್ತ ಪಾಕಿಸ್ತಾನ ಮತ್ತೆ ತನ್ನ ಸೇನೆಯನ್ನು ಹರಾಜಿಗಿಟ್ಟಿದೆ. ಈಗ ಗಲ್ಫ್ ರಾಷ್ಟ್ರ ಕುವೈತ್ ಜೊತೆಗೆ ಪಾಕಿಸ್ತಾನ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದೆ. 3 ವರ್ಷಗಳ ಹಿಂದೆ ಮಾಡಿಕೊಂಡಿದ್ದ ಅಗ್ರಿಮೆಂಟ್ಗೆ ಈಗ ಕುವೈತ್ ಕಡೆಗೂ ಅಂತಿಮ ಮುದ್ರೆ ಒತ್ತಿದೆ. ಈ ರಕ್ಷಣಾ ಒಪ್ಪಂದ ಮುಂದಿನ 5 ವರ್ಷಗಳ ಕಾಲ ಜಾರಿಯಲ್ಲಿರುತ್ತೆ. ಎರಡೂ ಕಡೆಯವರು ಒಪ್ಕೊಂಡ್ರೆ ಇದು ಅಲ್ಲಿಂದಲೇ ಮತ್ತೆ ರಿನ್ಯೂ ಕೂಡ ಆಗುತ್ತೆ.
ಇದರ ಅಡಿಯಲ್ಲಿ 2 ರಾಷ್ಟ್ರಗಳ ಸೇನೆಗಳ ನಡುವೆ ಮಿಲಿಟರಿ ಟ್ರೈನಿಂಗ್, ಗುಪ್ತಚರ ಮಾಹಿತಿ ಹಂಚಿಕೆ ಹಾಗೂ ಶಸ್ತ್ರಾಸ್ತ್ರ ತಂತ್ರಜ್ಞಾನದಲ್ಲಿ ಸಹಕಾರ ಇರುತ್ತೆ. ಹಾಗೆ ಮಿಲಿಟರಿ ಸಮರಾಭ್ಯಾಸಕ್ಕೆ ಒಂದು ಜಂಟಿ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಇದರೊಂದಿಗೆ ಕುವೈತ್ ಈಗ ಪಾಕಿಸ್ತಾನದೊಂದಿಗೆ ಮತ್ತೊಂದು ಬೃಹತ್ ಭದ್ರತಾ ಒಪ್ಪಂದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಸೌದಿ ಅರೇಬಿಯಾ ಜೊತೆ ಪಾಕ್ ಮಾಡಿಕೊಂಡಿರೋ ಒಪ್ಪಂದದ ಮಾದರಿಯಲ್ಲೇ ಈ ಡೀಲ್ನ ತಯಾರಿ ನಡೀತಾ ಇದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇದರ ಅಡಿಯಲ್ಲಿ ಪಾಕಿಸ್ತಾನದ ಸೈನಿಕರು, ಫೈಟರ್ ಜೆಟ್ಗಳು ಮತ್ತು ಡ್ರೋನ್ಗಳನ್ನು ಕುವೈತ್ ಕೇಳಿದೆ. ನಮಗೆ ಒಂದು ಭದ್ರವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಒದಗಿಸಿ ಅಂತ ಪಾಕಿಸ್ತಾನಕ್ಕೆ ಕುವೈತ್ ಡಿಮಾಂಡ್ ಇಟ್ಟಿದೆ. ಇಂಡಿಯಾ ಹತ್ರ ಕೇಳಿದ್ರೆ ಓಕೆ ಏರ್ ಡಿಫೆನ್ಸ್ ಬಗ್ಗೆ, ರಷ್ಯಾ ಹತ್ರ ಕೇಳಿದ್ರೆ ಓಕೆ, ಅಮೆರಿಕದ ಹತ್ರ ಕೇಳಿದ್ರೆ ಓಕೆ, ಪಾಕ್ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಕೇಳೋದು. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿನ ಸ್ಯಾಟಲೈಟ್ ಇಮೇಜಸ್ನ ನೋಡಿಲ್ಲ ಅಂತ ಕಾಣುತ್ತೆ. ಮುನೀರನ ಸೇನೆಯ ಏರ್ ಬೇಸ್ಗಳಲ್ಲೆಲ್ಲ ರನ್ವೇಗಳಲ್ಲಿ ಗುಂಡಿ ಬಿದ್ದಿರೋದು, ಏರ್ಕ್ರಾಫ್ಟ್ ಹ್ಯಾಂಗರ್ಗಳೆಲ್ಲ ತೂತು ಬಿದ್ದಿರೋದು. ಪಾಕಿಸ್ತಾನಕ್ಕೆ ಗಾಬರಿ ಆಗೋ ಥರ ಕೇಳ್ತಿದ್ದಾರೆ. ಪಾಕಿಸ್ತಾನ ಥಿಂಕ್ ಮಾಡ್ತಿರ್ಬೋದು ಎಲ್ಲಿದೆ ನನ್ನ ಹತ್ರ ಅಂತೇಳಿ. ಅವ್ರಿಗೆ ಅಷ್ಟೊಂದು ಒಲವು ಕೂಡ ಇಲ್ವಂತೆ ಇದರಲ್ಲಿ. ಕುವೈತ್ ಡಿಮಾಂಡ್ ತುಂಬ ಜಾಸ್ತಿ ಆಯಿತು. ಸದ್ಯಕ್ಕೆ ಯುದ್ಧ ಭೂಮಿಗೆ ಸೈನಿಕರನ್ನು ಕಳ್ಸೋಕೆ ನಮ್ಮ ಕೈಲಿ ಆಗಲ್ಲ ಅಂತ ಪಾಕ್ ಅಧಿಕಾರಿಗಳು ಹೇಳಿದಾರಂತೆ ಕುವೈತ್ನವ್ರಿಗೆ. ಕುವೈತ್ನವ್ರದ್ದು ಆಸೆ ಏನು ಅಂದರೆ ಸೌದಿ ಒಟ್ಟಿಗೆ ಮಾಡ್ಕೊಂಡ್ರಲ್ಲ ನಮ್ಮ ಜೊತೆನೂ ಮಾಡ್ಕೊಳ್ಳಿ ಅಂತ. ಕಳೆದ ವರ್ಷ ಪಾಕಿಸ್ತಾನ ಸೌದಿಯೊಂದಿಗೆ ಇಂತಹದ್ದೇ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಅದ್ರ ಪ್ರಕಾರ ಸೌದಿ ಮೇಲೆ ದಾಳಿ ಆದರೆ ಪಾಕ್ ತನ್ನ ಮೇಲೆ ದಾಳಿ ಅಂತ ಕನ್ಸಿಡರ್ ಮಾಡಿ ಸೌದಿ ರಕ್ಷಣೆಗೆ ಓಡಬೇಕಾಗಿತ್ತು. ಈಗ ಕುವೈತ್ ಮೇಲೂ ಇರಾನ್ ಟಾರ್ಗೆಟ್ ಮಾಡ್ತಿರೋದ್ರಿಂದ ಪಾಕ್ ಸ್ವಲ್ಪ ಕೇರ್ಫುಲ್ ಆಗಿದೆ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ. ಇನ್ನು ಬುಧವಾರ ಕೂಡ ಮಿಡಲ್ ಈಸ್ಟ್ನ ಉದ್ದಕ್ಕೂ ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಮೊದಲಿಗೆ ಸೌದಿ ಮತ್ತು ಹುತಿಗಳ ದಾಳಿ ಬಗ್ಗೆ ನೋಡೋದಾದರೆ, ಸೌದಿ ಅರೇಬಿಯಾದ ಆಯಿಲ್ ಟ್ಯಾಂಕರ್ ಮೇಲೆ ಯೆಮೆನ್ನ ಹುತಿಗಳು ದಾಳಿ ಮಾಡಿದ್ದಾರೆ. ಸೌದಿಯ NCC ಗಜಲ್ ಅನ್ನೋ ಆಯಿಲ್ ಟ್ಯಾಂಕರ್ ನಮ್ಮ ಬ್ಲಾಕೇಡನ್ನು ಉಲ್ಲಂಘನೆ ಮಾಡಿತ್ತು. ಹೀಗಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿ ಮಾಡಿದ್ದೀವಿ ಅಂತ ಹುತಿಗಳು ಹೇಳಿದ್ದಾರೆ. ಇನ್ನು ಬ್ರಿಟನ್ನ ಕಡಲ ಭದ್ರತಾ ಸಂಸ್ಥೆ UKMTO ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ಕೆಂಪು ಸಮುದ್ರದಲ್ಲಿ ಹಡಗು ಹೋಗುವಾಗ ಭಾರೀ ಸ್ಫೋಟ ಆಗಿದೆ, ಆದರೆ ಹಡಗಿನಲ್ಲಿದ್ದ ಸಿಬ್ಬಂದಿ ಸೇಫ್ ಆಗಿದ್ದಾರೆ ಮತ್ತು ಯಾವುದೇ ಹಾನಿ ಆಗಿಲ್ಲ ಅಂತ ಹೇಳಿದೆ. ಇದಕ್ಕೂ ಮೊದಲು ಕೂಡ 2 ಸೌದಿ ಹಡಗುಗಳ ಮೇಲೆ ಹುತಿಗಳಿಂದ ದಾಳಿಯಾಗಿತ್ತು. ಜುಲೈ 22ನೇ ತಾರೀಕು ಎನ್ಸೆಲಿಯಾ ಮತ್ತು ಲೈಲಾ ಅನ್ನೋ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಿದರು. ಇತ್ತ ಸೌದಿ ಕೂಡ ಯೆಮೆನ್ ಒಳಗಡೆ ಡ್ರೋನ್ ದಾಳಿ ಮಾಡಿದೆ. ಆದರೆ ಸೌದಿಯ ಸ್ಥಳಾನ್ವೇಷಣೆ ಡ್ರೋನ್ ಒಂದನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಹೂತಿಗಳು ಹೇಳಿದ್ದಾರೆ. ಇಲ್ಲಿ ರಿಕನೆಸೆನ್ಸ್ ಡ್ರೋನ್ ಹಾರಿಸಿದ್ದಾರೆ ಅಂದರೆ ಮುಂದೆ ಸೌದಿ ಹೂತಿಗಳ ಮೇಲೆ ಇನ್ನಷ್ಟು ದಾಳಿ ಮಾಡೋಕ್ಕೆ ಲೆಕ್ಕಾಚಾರ ಹಾಕ್ತಾ ಇದೆ, ತಯಾರಿ ಮಾಡ್ಕೊಳ್ತಿದೆ. ಈ ಕೋಳಿ ಮೊಟ್ಟೆ ಇಡೋಕ್ಕಿಂತ ಮುಂಚೆ ಜಾಗ ಹುಡ್ಕೋತಲ್ಲ, ಆ ರೀತಿ ಎಲ್ಲೆಲ್ಲಿ ಹೊಡಿಬೇಕು ಅಂತ ಹೇಳೆಲ್ಲ ರೆಡಿ ಆಗ್ತಿದ್ದಾರೆ ಸೌದಿಯವರು ಅನ್ನೋ ಅರ್ಥ ಇದು. ಇನ್ನೊಂದು ಕಡೆ ಸೌದಿ ಅಮೆರಿಕ ಜಂಟಿಯಾಗಿ ಇರಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡಿವೆ. ಇರಾನ್ ಬೆಂಬಲಿತ ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಇರಾನ್ನ IRGC ಸೂಚನೆ ಮೇರೆಗೆ ಉಗ್ರರು ದಾಳಿಗೆ ಪ್ಲಾನ್ ಮಾಡಿದ್ರು. ಸೌದಿಯ ತೈಲ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅಮೆರಿಕ ಸೇನೆ ಮೇಲೆ ದಾಳಿ ಮಾಡೋಕ್ಕೆ ಸಂಚು ರೂಪಿಸಿದ್ರು. ಕಳೆದ 72 ಗಂಟೆಗಳಲ್ಲಿ ಇವರು 30ಕ್ಕೂ ಅಧಿಕ ಡ್ರೋನ್ ದಾಳಿಗಳನ್ನು ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ದಾಳಿ ಮಾಡಲಾಗಿದೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ನೀಡಿದೆ. ಇಲ್ಲಿಗೆ ದಾಳಿಗಳು ನಿಲ್ಲದೆ ಹೋದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಅಮೆರಿಕ ಸೇನೆ ಹೇಳಿದೆ. ಇನ್ನು ಅಮೆರಿಕ ಮತ್ತು ಸೌದಿ ದಾಳಿ ಬಗ್ಗೆ ಇರಾನ್ ಬೆಂಬಲಿತ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಹೇಳಿಕೆ ಕೊಟ್ಟಿದೆ. ಶತ್ರುಗಳು ನಿನೆವೆ ಮತ್ತು ಬಸ್ರಾ ನಗರಗಳನ್ನು ಟಾರ್ಗೆಟ್ ಮಾಡಿದ್ರು. ಈ ದಾಳಿಯಲ್ಲಿ ನಮ್ಮ ಹಲವಾರು ಸದಸ್ಯರು ಪ್ರಾಣ ಕಳ್ಕೊಂಡಿದ್ದಾರೆ. ಅತ್ಯಂತ ಅಪಾಯಕಾರಿ ನಡೆ ಇದು, ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ದಾಳಿಯನ್ನು ಸೌದಿ ಸಮರ್ಥನೆ ಮಾಡಿಕೊಂಡಿದೆ. ನಮ್ಮ ತೈಲ ಫೆಸಿಲಿಟಿಗಳ ಮೇಲೆ ದಾಳಿಗೆ ಪ್ರತಿಯಾಗಿ ಇದನ್ನು ಮಾಡಿದ್ದೀವಿ. ನಮಗೆ ಯಾವುದೇ ಸಂಘರ್ಷವನ್ನು ಎಸ್ಕಲೇಟ್ ಮಾಡೋ ಉದ್ದೇಶ ಇಲ್ಲ, ಆದರೆ ನಮ್ಮ ದೇಶದ ರಕ್ಷಣೆಗೆ ನಾವು ಹಿಂಜರಿಯಲ್ಲ ಅಂತ ಸೌದಿ ಹೇಳಿದೆ. ಏನು ಇರಾನ್ ವಿಚಾರಕ್ಕೆ ಬಂದರೆ, ಗಲ್ಫ್ನಲ್ಲಿರೋ ಅಮೆರಿಕ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ಸರ್ಪ್ರೈಸ್ ಅಟ್ಯಾಕ್ ಮಾಡಿದೆ. ಜೋರ್ಡನ್, ಕತರ್, ಕುವೈತ್, ಸಿರಿಯಾ ಎಲ್ಲ ಕಡೆ ದಾಳಿಯಾಗಿದೆ. ಜೋರ್ಡನ್ನಲ್ಲಿರೋ ಅಮೆರಿಕದ ಏರ್ ಬೇಸ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ. ಜೊತೆಗೆ ಅಲ್ಲಿನ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕಚೇರಿ ಮೇಲೂ ಕೂಡ ಮಿಸೈಲ್ ಅಟ್ಯಾಕ್ ಮಾಡಿದೆ. ಇತ್ತ ಜೋರ್ಡನ್ ಸೇನೆ ಇರಾನ್ ಹಾರಿಸಿದ್ದ 5 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದೆ. ಇನ್ನು ಸಿರಿಯಾದಲ್ಲಿ ಅಮೆರಿಕದ ಕಮಾಂಡ್ ಸೆಂಟರ್ಗೆ ಹೊಡೆದಿದ್ದೀವಿ ಅಂತ ಇರಾನ್ ಸೇನೆ ಹೇಳಿದೆ. ಹಾಗೆ ಕುವೈತ್ನಲ್ಲಿ ಅಮೆರಿಕದ ಹೆಮಾರ್ಸ್ ಲಾಂಚರ್ಸ್, ಶಸ್ತ್ರಾಸ್ತ್ರ ಸಂಗ್ರಹಗಾರ ಮತ್ತು ರೆಡಾರ್ ಸಿಸ್ಟಮ್ಸ್ ಅನ್ನು ನಾಶ ಮಾಡಿದ್ದೀವಿ ಅಂತ ಹೇಳಿದೆ. ಇತ್ತ ಕತರ್ನಲ್ಲಿ ಅಲ್ ಉಡೈಡ್ ಏರ್ ಬೇಸ್ ಅನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಅಲ್ಲಿ 4 ಗಾಯ ಆಗಿದೆ. ನಮ್ಮ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದಕ್ಕೆ ಈ ರೀತಿ ನಾವು ದಾಳಿ ಮಾಡಿದ್ದೀವಿ ಅಂತ ಇರಾನ್ ಸೇನೆ ಹೇಳಿದೆ. ಇತ್ತ ಅಮೆರಿಕ ಸೇನೆ ಮಿಡಲ್ ಈಸ್ಟ್ನಲ್ಲಿರೋ ನಮ್ಮ ಸೈನಿಕರನ್ನ ಗುರಿಯಾಗಿಸಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಿತ್ತು. ಅವುಗಳನ್ನೆಲ್ಲ ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದೆ. ಆದರೆ ಇರಾನ್ನ ಸರ್ಪ್ರೈಸ್ ದಾಳಿಗೆ ಅಮೆರಿಕ ಏನೂ ಕೂಡ ರಿಯಾಕ್ಟ್ ಮಾಡೋಕೆ ಹೋಗಿಲ್ಲ. ಅಮೆರಿಕದ ಮಿತ್ರರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಕಮ್ಮಿ ಆಗ್ತಿದ್ದಾವೆ ಅನ್ನೋ ರಿಪೋರ್ಟ್ಸ್ ಇವೆ. ಹೀಗಾಗಿ ಅಮೆರಿಕ ಇದನ್ನು ಅಷ್ಟೊಂದು ಎಸ್ಕಲೇಟ್ ಮಾಡ್ತಿಲ್ಲ ಅನ್ನೋ
ವಿಶ್ಲೇಷಣೆಗಳಿವೆ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಸ್ಪೆಷಲ್ ಟೂರ್ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲವನ್ನು ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ಏನು ನಿಮಗೆ ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಮತ್ತೊಂದು ಕಡೆ ಚೀನಾ ಕೂಡ ನುಗ್ತಾ ಇದೆ ಮಿಡಲ್ ಈಸ್ಟ್ಗೆ. ಇರಾನ್ಗೆ ಇನ್ನು ಕೆಲವೇ ವಾರಗಳಲ್ಲಿ ಚೈನಾ ಮೇಡ್ ಏರ್ ಡಿಫೆನ್ಸ್ ಸಿಸ್ಟಮ್ ತಲುಪ್ತಾ ಇದ್ದಾವೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಹೆಗಲ ಮೇಲೆ ಇಟ್ಕೊಂಡು ಸಣ್ಣ ಸಣ್ಣ ಮಿಸೈಲ್ ಫೈರ್ ಮಾಡೋ 400 ಮಿಸೈಲ್ಗಳನ್ನು ಇರಾನ್ ಖರೀದಿ ಮಾಡ್ತಿದೆ ಅಂತ ರಿಪೋರ್ಟ್ ಆಗಿದೆ. ಇದು ಬರೋಬ್ಬರಿ $60 to $70 ಮಿಲಿಯನ್ ಮೌಲ್ಯದ ಡೀಲ್. ಈ ಡೀಲ್ನಲ್ಲಿ ಚೈನಾ ಮೇಡ್ QW-12 ಮತ್ತು FN-16 ಮಿಸೈಲ್ಗಳಿವೆ. ಹಾಂಗ್ಕಾಂಗ್ ಮೂಲದ ಝಾಗ್ ಖಿಂಗ್ ಅನ್ನೋ ಕಂಪನಿ ಈ ಡೀಲ್ನಲ್ಲಿ ಮಧ್ಯವರ್ತಿಯಾಗಿ ವರ್ಕ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಚೈನಾ ಇರಾನ್ ಮಿಸೈಲ್ ಡೀಲ್ನಲ್ಲಿ ಮೀಡಿಯೇಟರ್ ಪಾಕ್ ಕೂಡ ಇದೆ ಅನ್ನೋ ಲೆಕ್ಕಾಚಾರ ಇದೆ. ಈ ಮಿಸೈಲ್ಗಳು ಪಾಕಿಸ್ತಾನದ ಮಾರ್ಗವಾಗಿ ಇರಾನ್ಗೆ ತಲುಪಬಹುದು ಅಂತ. ಪಶ್ಚಿಮ ಚೀನಾದಿಂದ ವಿಮಾನದ ಮೂಲಕ ತಂದು ಪಾಕ್ ಮಾರ್ಗವಾಗಿ ಇರಾನ್ಗೆ ಬಾರ್ಡರ್ ಕ್ರಾಸ್ ಮಾಡಿಸೋ ಲೆಕ್ಕಾಚಾರ ಇದೆ. ಆದರೆ ಪಾಕಿಸ್ತಾನ ಸೇನೆ ಇದನ್ನು ಸುಳ್ಳು ನಾವಿಲ್ಲ ಇದರಲ್ಲಿ ಅಂತ ಹೇಳಿ ನಾಟಕ ಮಾಡ್ತಿದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅಂಕಲ್ ಬರೆ ಹಾಕ್ತಾರಲ್ಲ ಆಮೇಲೆ ಹಿಡ್ಕೊಂಡು ಮುನಿಯವ್ರಿಗೆ. ಹಾಗಾಗಿ ಚೈನಾ ಕೂಡ ಇದು ಆಧಾರರಹಿತ ಆರೋಪ, ನಾವು ಶಾಂತಿ ಬಯಸೋರ್ರಿ ಅಂತ ಹೇಳಿದೆ. ಕೆಲ ದಿನಗಳ ಹಿಂದಷ್ಟೇ ಚೈನಾ ರಷ್ಯಾಗಳು ಇರಾನ್ಗೆ ಸಹಾಯ ಮಾಡಬಾರ್ದು ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಅಚ್ಚರಿಯ ಸುದ್ದಿ ಬರ್ತಾ ಇದೆ. ಏನೋ ಹಾರ್ಮುಜ್ ಜಲಸಂಧಿಯಲ್ಲಿ ಯಾರು ಕಂಟ್ರೋಲ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇರಾನ್ ಮತ್ತು ಒಮಾನ್ ನಡುವೆ ಹಗ್ಗ ಜಗ್ಗಾಟ. ವಿವಾದ ಬಗೆಹರಿಸೋಕೆ ಒಮಾನ್ ಸಂಧಾನದ ಪ್ಲಾನ್ ಕೊಟ್ಟಿತ್ತು. ಜಲಸಂಧಿ ಮೇಲಿನ ಕಂಟ್ರೋಲ್ ಅನ್ನು ನಾವಿಬ್ರು ಕೂಡ ಸಮಾನವಾಗಿ ಹಂಚಿಕೊಳ್ಳೋಣ ಅಂತ ಪ್ರಸ್ತಾಪ ಮಾಡಿದ್ರು. ಹಾಗೆ ಇಲ್ಲಿ ಓಡಾಡೋ ಹಡಗುಗಳಿಂದ ಸ್ವಯಂ ಪ್ರೇರಿತ ಶುಲ್ಕ ವಸೂಲಿ ಮಾಡೋಣ ಅಂತ ಹೇಳಿದ್ರು. ಆದರೆ ಇರಾನ್ ಈ ಒಮಾನ್ ಪ್ಲಾನ್ ಅನ್ನ ರಿಜೆಕ್ಟ್ ಮಾಡಿದೆ. ಹಡಗುಗಳ ಮಾರ್ಗ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು, ಹೊರ ಹೋಗೋ ಮಾರ್ಗದಲ್ಲಿ ಮಾತ್ರ ಒಮಾನ್ಗೆ ಸ್ವಲ್ಪ ಕಂಟ್ರೋಲ್ ಕೊಡ್ತೀವಿ ಅಂತ ಇರಾನ್ ಹೇಳಿದೆ. ಹಾಗೆ ಕಡ್ಡಾಯವಾಗಿ ಹಡಗುಗಳಿಂದ ಸರ್ವಿಸ್ ಫೀಸ್ ವಸೂಲಿ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಈ ಷರತ್ತುಗಳಿಗೆ ಒಪ್ಪಿದರೆ ಮಾತ್ರ ಮುಂದಿನ ಮಾತುಕತೆ ನಾವು ಒಮಾನ್ನೊಟ್ಟಿಗೆ ಮಾಡೋದು ಅಂತ ಇರಾನ್ ಹೇಳಿದೆ. ಇತ್ತ ಒಮಾನ್ ಕೊಟ್ಟಿದ್ದ ಸ್ವಯಂ ಪ್ರೇರಿತ ಶುಲ್ಕ ವಸೂಲಿ ಪ್ಲಾನ್ ಅನ್ನ ಅಮೆರಿಕ ರಿಜೆಕ್ಟ್ ಮಾಡಿದೆ. ಇದು ಅಂತಾರಾಷ್ಟ್ರೀಯ ಜಲಮಾರ್ಗ, ಇಲ್ಲಿ ಯಾರು ಬೇಕಾದರೂ ಫ್ರೀಯಾಗಿ ಓಡಾಡಬಹುದು, ಇಲ್ಲಿ ಫೀಸ್ ಅನ್ನ ಯಾರು ಕೂಡ ಕಲೆಕ್ಟ್ ಮಾಡಂಗಿಲ್ಲ ಅಂತ ಅಮೆರಿಕ ಹೇಳಿದೆ. ಇತ್ತ ಚೈನಾ ಸೌದಿಯಿಂದ ಬರೋ ನಮ್ಮ ಹಡಗುಗಳ ಸಂಚಾರಕ್ಕೆ ತೊಂದರೆ ಕೊಡಬೇಡಿ ಅಂತ ಹುತಿಗಳ ಬಳಿ ಕೇಳ್ಕೊಂಡಿದೆ. ಈಗ ಆಲ್ರೆಡಿ ಚೀನಾದ 4 ತೈಲ ಹಡಗುಗಳು ಸೇಫ್ ಆಗಿ ಬಾಬೆಲ್ ಮಂಡೇಬ್ ದಾಟಿವೆ ಅಂತ ಶಿಪ್ ಟ್ರ್ಯಾಕಿಂಗ್ ಡೇಟಾದಿಂದಲೂ ಗೊತ್ತಾಗಿದೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಿರೋದ್ರಿಂದ ತೈಲ ಬೆಲೆಯಲ್ಲಿ ಏರಿಕೆಯಾಗಿದೆ. ಮತ್ತೆ ನಾವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $87 ಆಸುಪಾಸಲ್ಲಿತ್ತು. ಇನ್ನು ಅಮೆರಿಕದಲ್ಲಿ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಟ್ರಂಪ್ರನ್ನ ಮೀಟ್ ಮಾಡಿದ್ದಾರೆ. ಇರಾನ್ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಇಬ್ಬರು ಮುಖಾಮುಖಿಯಾಗಿದ್ದಾರೆ. ಈ ವೇಳೆ ನೆತನ್ಯಾಹು ಇರಾನ್ಗೆ ಸಂಬಂಧಪಟ್ಟ ಹೊಸ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಟ್ರಂಪ್ಗೆ ಕೊಟ್ಟಿದ್ದಾರೆ ಅಂತ ಇಸ್ರೇಲಿ ಮೀಡಿಯಾ ರಿಪೋರ್ಟ್ ಮಾಡಿವೆ. ಇರಾನ್ ಮೇಲೆ ಮತ್ತೊಮ್ಮೆ ದಾಳಿ ಮಾಡದೆ ನಮಗೆ ಬೇರೆ ದಾರಿನೇ ಇಲ್ಲ ಅಂತ ನೆತನ್ಯಾಹು ಹೇಳಿದಾರಂತೆ. ಈ ಹಿಂದೆ ದಾಳಿಯಾಗದ ಜಾಗಗಳು ಹಾಗೂ ಇರಾನ್ ಮತ್ತೆ ಕಟ್ಟಿರೋ ನೆಲೆಗಳ ಮೇಲೆ ದಾಳಿ ಮಾಡಲೇಬೇಕು ಅಂತ ಟ್ರಂಪ್ಗೆ ನೆತನ್ಯಾಹು ಹೇಳ್ಬಿಟ್ಟು ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಇರಾನ್ಗೆ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇತ್ತೀಚೆಗೆ ಇರಾನ್ ಮೇಲೆ ದಾಳಿ ಮಾಡುವಾಗ ಅಮೆರಿಕ ಇಸ್ರೇಲಿ ಏರ್ ಬೇಸ್ಗಳನ್ನು ಯೂಸ್ ಮಾಡಿಕೊಂಡಿತ್ತು. ಹೌದು, ಏನೀಗ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಹೇಳಿದ್ದಾರೆ. ನಾವು ನೇರವಾಗಿ ಭಾಗಿಯಾಗಿಲ್ಲ, ಆದರೆ ಬೇಸ್ ಎಲ್ಲ ಕೊಟ್ಟಿದ್ದೀವಿ, ಹೆಲ್ಪ್ ಮಾಡಿದ್ದೀವಿ. ಏನೀಗ ಅದಕ್ಕೆ ನಮ್ಮ ಮೇಲೆ ಇರಾನ್ ಅವರು ದಾಳಿ ಮಾಡಕ್ಕೆ ಬರ್ತೀರಾ? ಬನ್ನಿ, ಪೂರ್ತಿ ರೆಡಿ ಇದ್ದೀವಿ, ತಾಕತ್ತಿದ್ರೆ ನಮ್ಗೆ ಟಚ್ ಮಾಡಿ ನೀವು ಅಂತ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಇರಾನ್ಗೆ ಚಾಲೆಂಜ್ ಮಾಡಿದ್ದಾರೆ. ಇನ್ನೊಂದು ಕಡೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಭಾರತದ ವಿರುದ್ಧ ಮಾತನಾಡಿದ್ದಾರೆ. POK ಪ್ರತಿಭಟನೆ ವೇಳೆ ಪಾಕ್ ಸೇನೆ 30ಕ್ಕೂ ಅಧಿಕ ಜನರನ್ನ ಹತ್ಯೆ ಮಾಡಿತ್ತು. ಇದನ್ನೀಗ ಆಸಿಫ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಪ್ರತಿಭಟನಾಕಾರರು ಭಾರತದಷ್ಟೇ ನಮಗೆ ದೊಡ್ಡ ಶತ್ರುಗಳು ಅಂತ ಆಸಿಫ್ ಹೇಳಿದ್ದಾರೆ. ಇವರೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಅಂತಲೂ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ POKನಲ್ಲಿ ಪಾಕ್ ಸೇನೆ ನಡೆಸ್ತಾ ಇರೋ ದಾಳಿಯನ್ನ ಭಾರತದಲ್ಲಿರೋ CPIM ಪಕ್ಷ ಮತ್ತು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ಗಳು ಖಂಡಿಸಿವೆ. ಇನ್ನು ರಷ್ಯಾ ಯುಕ್ರೇನ್ ಕದನದಲ್ಲಿ ಭಾರತೀಯ ನಾವಿಕರ ಸಂಕಷ್ಟ ಮುಂದುವರೆದಿದೆ. ಯುಕ್ರೇನ್ನ ಚೋರ್ನೊಮೊರ್ಸ್ಕ್ ಬಂದರಿನಲ್ಲಿ MV ಅಮೀರ್ 1 ಅನ್ನೋ ಕಾರ್ಗೋ ಹಡಗಲ್ಲಿ 13 ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಹಡಗಿನ ಸುತ್ತ ನಿರಂತರವಾಗಿ ಡ್ರೋನ್ ಮತ್ತು ಮಿಸೈಲ್ಗಳು ನುಗ್ತಾ ಇದ್ದಾವೆ. ಹೀಗಾಗಿ ನಾವಿಕರು ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ಭಾರತೀಯ ನಾವಿಕರನ್ನ ಯುದ್ಧ ಭೂಮಿಯಲ್ಲಿ ಬಲಿಯಾಗೋಕೆ ಬಿಡಬಾರದು, ಕೂಡಲೇ ಅವರನ್ನು ಅಲ್ಲಿಂದ ಸೇಫಾಗಿ ಕರ್ಕೊಂಬರಬೇಕು ಅಂತ ಫಾರ್ವರ್ಡ್ ಸೀಮೆನ್ಸ್ ಯೂನಿಯನ್ ಆಫ್ ಇಂಡಿಯಾ ಭಾರತ ಸರ್ಕಾರಕ್ಕೆ ತುರ್ತು ಮನವಿಯನ್ನು ಮಾಡಿದೆ. ಮತ್ತೊಂದು ಕಡೆ ಅಮೆರಿಕ ತನ್ನ ಪೇಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಉತ್ಪಾದನೆ ಮಾಡಿಕೊಳ್ಳೋಕೆ ಯುಕ್ರೇನ್ಗೆ ಅನುಮತಿ ಕೊಟ್ಟಿದೆ. ವೈಟ್ ಹೌಸ್ನಲ್ಲಿ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನಡುವೆ ಮಾತುಕತೆಯಾಗಿತ್ತು. ಅಲ್ಲಿ ಈ ಅನೌನ್ಸ್ಮೆಂಟ್ ಆಗಿದೆ. ಆದರೆ ಈ ಉತ್ಪಾದನೆ ಶುರುವಾಗೋಕೆ ಇನ್ನೂ ಕೂಡ ಟೈಮ್ ಬೇಕು. ಹೀಗಾಗಿ ಯುದ್ಧಕ್ಕೆ ತಕ್ಷಣ ಬೇಕಿರೋ ಈ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಮೆರಿಕನೇ ಪೂರೈಕೆ ಮಾಡಬೇಕು ಅಂತ ಜೆಲೆನ್ಸ್ಕಿ ಮನವಿ ಮಾಡಿದ್ದಾರೆ.
ಇದರ ಹಣವನ್ನ ಯುರೋಪ್ ಫಂಡ್ನಿಂದ ಭರಿಸೋದಾಗಿ ಜೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಮತ್ತು ಇರಾನ್ ವಿರುದ್ಧ ಕಠಿಣ ನಿರ್ಬಂಧ ಹೇರೋ ಹೊಸ ಮಸೂದೆಗೆ ಅಮೆರಿಕದ ಸೆನೆಟ್ನಲ್ಲಿ ಬೆಂಬಲ ಸಿಕ್ಕಿದೆ. 86-12 ಮತಗಳ ಅಂತರದಿಂದ ಈ ಬಿಲ್ ಸೆನೆಟ್ನಲ್ಲಿ ಪಾಸ್ ಆಗಿದೆ. ಒಂದು ವೇಳೆ ಈ ಬಿಲ್ ಜಾರಿಯಾದರೆ ರಷ್ಯಾದಿಂದ ತೈಲ ಖರೀದಿಸುವ ಭಾರತ, ಚೀನಾ ಸೇರಿ ಹಲವು ರಾಷ್ಟ್ರಗಳ ಮೇಲೆ ಬರೋಬ್ಬರಿ 100% ಟ್ಯಾರಿಫ್ ವಿಧಿಸುವ ಅಧಿಕಾರ ಅಧ್ಯಕ್ಷ ಟ್ರಂಪ್ಗೆ ಸಿಗುತ್ತೆ. ಸದ್ಯ ಸೆನೆಟ್ನಲ್ಲಿ ಪಾಸ್ ಆಗಿರೋ ಈ ಬಿಲ್ ಮುಂದಿನ ಹಂತದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲೂ ಕೂಡ ಪಾಸ್ ಆಗಬೇಕಾಗಿದೆ. ಆದರೆ ಅಲ್ಲಿ ಸದ್ಯ ಬೇಸಿಗೆ ರಜೆ ಇದೆ. ಇದರಿಂದ ಕನಿಷ್ಠ ಸೆಪ್ಟೆಂಬರ್ ವರೆಗೆ ಬಿಲ್ ಕಾಯ್ದೆಯಾಗಿ ಜಾರಿಗೆ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಅಮೆರಿಕದ ಗುಪ್ತಚರ ಇಲಾಖೆಯ ನ್ಯಾಷನಲ್ ಇಂಟೆಲಿಜೆನ್ಸ್ ನ ಡೈರೆಕ್ಟರ್ ಆಗಿ ಜೆ ಕ್ಲೇಟನ್ ನೇಮಕ ಆಗಿದ್ದಾರೆ. ಈ ಹಿಂದೆ ತುಳಸಿ ಗಬ್ಬಾರ್ಡ್ ರಾಜೀನಾಮೆ ಕೊಟ್ಟ ಬಳಿಕ ಜಾಗ ಖಾಲಿಯಾಗಿತ್ತು. ಇನ್ನು ಚೀನಾ ಕೃತಕ ಸೂರ್ಯನ ಪ್ರಾಜೆಕ್ಟ್ ನಲ್ಲಿ ದೊಡ್ಡ ಸಕ್ಸಸ್ ಕಂಡಿದೆ. ಜಗತ್ತಿನ ಅತಿ ದೊಡ್ಡ ಸೂಪರ್ ಮ್ಯಾಗ್ನೆಟ್ ಅನ್ನ ರೆಡಿ ಮಾಡಿ ಟೆಸ್ಟ್ ಮಾಡಿದೆ. 582 ಟನ್ ತೂಕ ಇರೋ ಈ ಡಿ ಆಕಾರದ ಮ್ಯಾಗ್ನೆಟ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ನ ಮ್ಯಾಗ್ನೆಟ್ಗಿಂತ 1.3 ಪಟ್ಟು ದೊಡ್ಡದು. ಅಲ್ಲಿದು 3 ಪಟ್ಟು ಹೆಚ್ಚು ಎನರ್ಜಿಯನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ. ಸೂರ್ಯಂತರ ಹೈಡ್ರೋಜನ್ ಅಣುಗಳನ್ನು ಒಟ್ಟಿಗೆ ಸೇರಿಸಿ ಕರೆಂಟ್ ಮಾಡೋದೇ ಈ ಕೃತಕ ಸೂರ್ಯನ ಪ್ಲಾನ್. ಈ ರಿಯಾಕ್ಟರ್ ಒಳಗಡೆ ಸೂರ್ಯನಿಗಿಂತಲೂ ಹೆಚ್ಚು ಅಂದರೆ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ. ಇಷ್ಟು ಡೇಂಜರಸ್ ಬಿಸಿ ರಿಯಾಕ್ಟರ್ ಗೋಡೆಗೆ ತಾಗದಂತೆ ಈ ಮ್ಯಾಗ್ನೆಟ್ ಕಾಪಾಡುತ್ತೆ. ಯಾವುದೇ ಕರೆಂಟ್ ಲಾಸ್ ಇಲ್ಲದೆ ಪವರ್ ಪಾಸ್ ಆಗೋದನ್ನು ಮಾಡೋದಕ್ಕೆ ಈ ರೀತಿ ಇದನ್ನು ಡಿಸೈನ್ ಮಾಡಲಾಗಿದೆ. 2027 ಒಳಗಡೆ ರಿಯಾಕ್ಟರ್ ಕಂಪ್ಲೀಟ್ ರೆಡಿ ಮಾಡೋಕೆ ಚೈನಾ ಪ್ಲಾನ್ ಮಾಡ್ಕೊಂಡಿದೆ. 2030 ಇದರಿಂದ ಕರೆಂಟ್ ಪ್ರೊಡ್ಯೂಸ್ ಮಾಡೋ ಗುರಿಯನ್ನ ಕೂಡ ಇಟ್ಕೊಂಡಿದೆ. ಇನ್ನು ಜಪಾನ್ನ ಕುಮಾಮೋಟೋ ರೀಜನ್ ನಲ್ಲಿ ಭಾರಿ ಭೂಕಂಪ ಆಗಿದೆ. ಇದುವರೆಗೂ 13 ಜನರ ಪ್ರಾಣ ಹೋಗಿದೆ. 106 ಕಟ್ಟಡಗಳು ಧರೆಗುರುಳಿದ್ದು ಅವಶೇಷಗಳ ಅಡಿ ಸಿಕ್ಕಾಕೊಂಡವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೀತಾ ಇದೆ 2026 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಈಗ ವೇಟ್ ಲಿಫ್ಟಿಂಗ್ ನಲ್ಲಿ ಭಾರತದ ಹರ್ಜಿಂದರ್ ಕೌರ್ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ. ಮಹಿಳೆಯರ 69 kg ವಿಭಾಗದಲ್ಲಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಇತ್ತ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತದ ಗುಲ್ವೀರ್ ಸಿಂಗ್ ಕೂಡ ಬೆಳ್ಳಿ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಮೂಲಕ ಕಾಮನ್ವೆಲ್ತ್ ಗೇಮ್ಸ್ನ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಈ ಪದಕ ಗೆದ್ದ ಮೊದಲ ಅಥ್ಲೀಟ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ 2 ಚಿನ್ನದ ಪದಕ ಸೇರಿ 12 ಪದಕಗಳನ್ನು ಪಡ್ಕೊಂಡು 9ನೇ ಸ್ಥಾನದಲ್ಲಿದೆ. 35 ಚಿನ್ನ ಸೇರಿ 80 ಪದಕಗಳನ್ನು ಗೆದ್ದು ಆಸ್ಟ್ರೇಲಿಯಾ ಫಸ್ಟ್ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಮರಿಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.